ವೆಂಕಟೇಶ ಅಂತ ನಿನ್ನ ಇಷ್ಟುದ್ದ ಹೆಸರು ಕರೆಯಕ್ಕೆ ನಂಗೆ ಬಹು ಕಷ್ಟ ಆಯ್ತದೆ. ವೆಂಕಿ ಅಂತ ಕರಿತೀನಿ, ಬೇಸರ ಇಲ್ಲ ತಾನೇ ನಿಂಗೆ? ಪರವಾಗಿಲ್ಲ ಅಮ್ಮ. ರಿವಿಷನ್ ಮಾಡಿ ನೋಟ್ಸ್ನೆಲ್ಲ ರೂಮಲ್ಲೇ ಮಡಗಿದ್ದೆ. ಆದ್ರೆ ಅದನ್ನ ತಕೊಂಬರೋದ್ ಹೆಂಗೆ? ಈಗೇನಾದ್ರೂ ನಾನ್ ರೂಮ್ ಒಳಕ್ ಹೋದ್ರೆ ಗೌಡ್ರು ನಿದ್ದೆ ಹಾಳ್ ಮಾಡ್ದೆ ಅಂತ ಗುರ್ರ ಅಂತಾರೆ. ಏನ್ ಮಾಡ್ಲಿ? ಅಪ್ಪಯ್ಯ, ಕಳ್ಳ 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 ಕಳ್ಳ. ಇದೇನಿದೆ ಮಗ? ಕಳ್ಳಿ 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 ಕಳ್ಳಿ. ಧ್ವನಿ ಎಲ್ಲೋ ಕೇಳ್ದಂಗದಲ್ಲ. ಏಯ್ ನೀನಾ? ಹೂ ಗೌಡ್ರೆ, ನಾನೇಯ ಇದ್ಯಾ? ಏಯ್, ನಾನ್ ಮಲ್ಕೊಂಡಿರ್ಬೇಕಾರೆ ನನ್ ಕೋಣೆಗೆ ಕದಿಯಕ್ ಬತ್ತಿಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿಂಗೆ? ಏನು ಒಡವೆ ದುಡ್ಡು ಏನಾರು ಕದ್ದಿದ್ಯೆ? ಹಂಗೇನಾರು ಕದ್ದಿದ್ರೆ ದಿಟ ಹೇಳ್ಬಿಡು, ಕಳ್ಳಿ. ಅಯ್ಯೋ ಶಿವನೇ, ನಿಮ್ ಒಡವೆ ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ? ನೋಟ್ಸ್ ತಕೊಂಡೋಗೋಗ್ ಬಂದಿದ್ದೆ. ಹಾ, ಅದನ್ನೇ ನಾನು ಕೇಳ್ತಾ ಇರೋದು. ಎಷ್ಟ್ ನೋಟ್ ತಗೊಂಡೆ ಹೇಳು, ಕಳ್ಳಿ? ಕಳ್ಳಿ ಗಿಳ್ಳಿ ಅಂದ್ರೆ ಸರಿ ಇರಕ್ಕಿಲ್ಲ. ಆ ಕಳ್ತನ ಮಾಡೋರ್ನ ಕಳ್ಳಿ ಅಂದಲ್ಲ ಇನ್ನೇನು ಅಂತಾರೆ? ಮತ್ತೆ ಹೇಳ್ತಾ ಇದೀನಿ, ಕಳ್ಳಿ ಅನ್ಬೇಡಿ. ನಾನ್ ತಕೊಂಡೋಗಕ್ ಬಂದಿದ್ದು ನೋಟ್ಸ್ನ, ನಿಮ್ ನೋಟ್ನಲ್ಲ. ನೋಡೋ, ಕೆಲ್ಸಕ್ ಬಾರ್ದರೆ ನೆಪಗಳು ಇಟ್ಕೊಂಡು ನನ್ ಕೋಣೆಗ್ ಬರೋದೆಲ್ಲ ಇಟ್ಕೋಬೇಡ, ಸರಿಯೇ? ನೀವಿರು ಅಂದ್ರು ನಾನ್ ಇರಕ್ಕಿಲ್ಲ, ಹೋಯ್ತೀನಿ ಬಿಡಿ. ಏಯ್, ಹೋಗು ಅಂತಂದ್ರೆ ಅಲ್ಲೇ ನುಲಿತಾ ನಿಂತಿದ್ಯಾ? ಹೋಗು. ಹಾ, ಆಸೆ ಮಾಡಿಕೊಂಡು ನಾಟಕ ಆಡ್ತಿರೋದ್ ನೋಡು. ಆ ಏನ್ ಹೇಳ್ತಾ ಇದ್ದೀನಿ ನೀನು? ಬಾಯಲ್ಲಿ ಹೋಗು ಅಂದ್ಬಿಟ್ಟು ಕೈಯಲ್ಲಿ ಸೆರಗಿಟ್ಕೊಂಡ್ರೆ ನಾನ್ ಹೆಂಗ್ ಹೋಗೋದು? ಬಿಟ್ರೆ ತಾನೇ ಹೋಗಕ್ ಆಗೋದು. ಕಾಲಿಗೆ ಸಿಗಾಕೊಂಬಿಟ್ಟದೆ. ಈಗ ನೋಡಿ, ನಿಮ್ ಕಾಲಿಗೆ ಸಿಕ್ಕಾಕೊಂಡು ಪಿನ್ ಕಿತ್ತೋಯ್ತು. ನಾನೇನ್ ಬೇಕು ಅಂತ ಇಟ್ಕೊಂಡಿಲ್ಲ, ಗೊತ್ತಿಲ್ದಲಯ್ಯ ಕಾಲ್ನ ಸೀರೆ ಮೇಲೆ ಇಟ್ಟಿದ್ದೀನಿ ಆಟೆಯ. ಸೆರಗ್ ಸರಿ ಮಾಡ್ಕೊಂಡ್ ನಂಗೆ ಈ ಅವತಾರದಲ್ಲಿ ಈಚೆ ಹೋಗಕ್ ಆಗಕ್ಕಿಲ್ಲ. ಅಯ್ಯಯ್ಯ, ಅದಕ್ ನಾನೇನ್ ಮಾಡ್ಲಿ ಈಗ? ವಸಿ ಅತ್ತಕ್ ತಿರ್ಕಳಿ, ನನ್ ಸೀರೆ ಸೆರಗಿಗೆ ಪಿನ್ ಹಾಕೊಂಡ್ ಹೋಯ್ತೀನಿ. ಆಮೇಕೆ ಕದ್ ನೋಡ್ಬೇಡಿ. ಅಯ್ಯ, ನಾನೇನ್ ನೋಡಕ್ಕಿಲ್ಲ ಕಣಂತೆ, ಗುರುನ ಸರಿ ಮಾಡ್ಕೊಂಡು ಹೋಗು.
ಲೇ ಭದ್ರ, ಬೇಕು ಬೇಕು ಅಂತಲೇ ಹಿಂಗೆಲ್ಲ ಮಾಡ್ತಾಳ್ ಕಳ್ಳ. ಬೇಡ ಬೇಡ, ನೀನ್ ಮಾತ್ರವಾ ಯಾ ಮಾರಕ್ಕೆ ಹೋಗ್ಬೇಡ. ಅವಳ ಕಡೆಗಂತೂ ನೋಡ್ಲೇ ಬೇಡ ಕಳ. ಆಟೊಂದ್ ಆಸೆ ಇದ್ರೆ ನೇರವಾಗಿ ನೋಡ್ಬೋದಿತ್ತು. ಅದ್ಯಾಕ್ ಹಿಂಗೆ ಕಳ್ಳಂಗೆ ಕನ್ನಡಿಲ್ ಕದ್ ನೋಡ್ಬೇಕಾಗಿತ್ತು? ಕಳ್ಳ ಗೌಡ್ರೆ, ಅಪ್ಪ ಶಿವನೇ, ನಾನ್ ಕನ್ನಡಿಲಿ ಕದ್ ನೋಡ್ತಾ ಇದ್ದಿದ್ದು ಇವಳಿಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ಶಿವನೇ, ಇವಳು ಸಾಮಾನ್ಯದೊಳಲ್ಲಪ್ಪ, ಹುಷಾರಾಗಿರ್ಬೇಕು ಇವಳ ಹತ್ರ. ಅಮ್ಮಮ್ಮ ಟೈಮ್ ಆಯ್ತು. ಇವಳು ಬೇರೆ ಟೇಮ್ ಆಯ್ತು ಅನ್ಕೊಂಡು ಎದೆ ಮೇಲೆ ನಿಂತವಳೆ. ಇಲ್ಲಿ ನೋಡಿದ್ರೆ ಶಿವರಾಮ ಇನ್ನು ಅಟ್ಟಿ ಒಳಗೆ ಅವನೇ. ಇನ್ನು ಎಲ್ಲ ಕಣ್ಣು ನಮ್ ಮ್ಯಾಲೆ ಅವೇ. ಈ ಕಣ್ಣೆಲ್ಲಾ ತಪ್ಸಿ ಇವಳನ್ನ ಹೆಂಗಪ್ಪ ಕರ್ಕೊಂಡು ಹೋಗೋದು? ಅಯ್ಯಯ್ಯೋ, ಇದೇನಪ್ಪ, ಅಮ್ಮಮ್ಮ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಏನು ಮಾತಾಡ್ತಾನೆ ಇಲ್ಲ. ಟೈಮ್ ಬೇರೆ ಆಯ್ತೈತೆ, ಈಗ ಏನ್ ಮಾಡ್ಲಿ ನಾನು? ಏಯ್, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಚಿಕ್ಕತ್ತೆ, ಸುಮ್ಕೆ ನಿಂತ್ಕೊಂಡಿದ್ದೆ ಆಟೆಯ. ಸುಮ್ಕೆ ನಿಂತ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಎಲ್ರಿಗೂ ಕಾಫಿ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿಂಗೆ? ಹೋಗೊಳಿಕೆ. ಸರಿ ಚಿಕ್ಕತ್ತೆ. ವತ್ವಾತಾರನೆ ಯಾಕೋ ಮಳ್ಳಿ ಆಡ್ದಂಗ್ ಆಡ್ತಾವಳಲ್ಲ. ಏನೋ ಇಸ್ಯ ಅದೇ ಅಂತದ್ ಏನಿರ್ಬೋದು? ಎಲ್ಲ ಇಲ್ಲೇ ಸೇರ್ಕೊಂಡವ್ರಲ್ಲ, ಎಲ್ಲಾರನ್ನು ಹೊರಗ್ ಕಳಿಸಿ ಈ ಇದ್ಯಾನ ಹೆಂಗ್ ಕರ್ಕೊಂಡು ಹೋಗ್ಲಿ? ವೆಂಕಟೇಶ ಅಂತ ನಿನ್ನ ಇಷ್ಟುದ್ದ ಹೆಸರು ಕರೆಯಕ್ಕೆ ನಂಗೆ ಬಹು ಕಷ್ಟ ಆಯ್ತದೆ. ವೆಂಕಿ ಅಂತ ಕರಿತೀನಿ, ಬೇಸರ ಇಲ್ಲ ತಾನೆ ನಿಂಗೆ? ಪರವಾಗಿಲ್ಲ ಅಮ್ಮ. ಅಲ್ಲ ಕಣಪ್ಪ, ಅದೆಲ್ಲಿಗೋ ಹೋಗ್ಬೇಕು ಅಂತಿದ್ದೆ, ಹೋಗಲ್ವಾ? ಅದು ಜಿಲ್ಲಾ ಪಂಚಾಯತಿ ಮೀಟಿಂಗ್ ಇದೆ, ಸರ್ ಹೊರಟಿದ ತಕ್ಷಣ ಹೋಗದೆ. ಅವನು ಯಾವುದೋ ತಲೆ ಬಿಸಿಯಲ್ಲಿ ಇರ್ತವನೆ, ನೀನು ಹೋಗಿ ಗೆಪ್ತಿ ಮಾಡು. ಅಯ್ಯೋ, ನಿಂಗೆ ಅಲ್ವಾ ಹೇಳ್ತಾ ಇರೋದು. ಅಮ್ಮ, ಅದು ಅವರು ಫೋನಲ್ಲಿ ಮಾತಾಡ್ತಿದಾರಲ್ಲ. ಅಯ್ಯೋ, ನಿಂಗೆ ಹೇಳ್ತೀನಲ್ಲ ನಾನು. ಲೋ ಶಿವರಾಮ, ಅದೇನೋ ಮೀಟಿಂಗ್ ಇದ್ದದಂತೆ, ನಿನ್ನಿಂದ ತಡ ಆಯ್ತು ಅನ್ನೋ ಮಾತು ಬರೋದ್ ಬೇಡ. ಹೊತ್ತಿಗೆ ಮುಂಚೆನೆ ಹೊಂಟ್ಬಿಡಪ್ಪ. ನಾನು ಟೇಮೆ ನೋಡ್ಲಿಲ್ಲವ. ವೆಂಕಟೇಶ್, ಕಡೆ ತೆಗೆ. ಸರಿ ಸರ್. ಅವ ನಾನು ನೋಡ್ಬಿಡ್ತೀನಿ. ಹ್ಞೂ ಕಣಪ್ಪ. ಹೆಂಗೋ ಸದ್ಯಕ್ಕೆ ನನ್ ಮಗ ಹೋದ. ಇನ್ನ ಗೋವಿಂದ, ಭದ್ರ, ಕ್ವಾಟ್ಲೆ ಯಾರು ಅಟ್ಟಿಲಿಲ್ಲ. ಈಗ ಹೆಂಗಾರ ಮಾಡಿ ಹಿಂಗಸ್ರನ್ನೆಲ್ಲ ಆಚೆ ಕಳಿಸ್ಬೇಕಲ್ಲ. ಲೇ ಮೋನ, ಇವತ್ತು ಪ್ರದೋಷ. ಅಟ್ಟಿ ಹೆಂಗಸ್ರೆಲ್ಲ ಸೇರಿ ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದ್ಬಿಡಿ. ಅಲ್ಲ ಅತ್ತೆ, ಇವತ್ತೇನ್ ಪ್ರದೋಷ ಇಲ್ವಲ್ಲ? ಅದು ಅಲ್ದೆ ನಾವು ಶಿವನ್ ಗುಡಿಗೆ ಹೋಗೋದ್ ಸಂಜೆನೆ ಅಲ್ವೇ? ಪ್ರದೋಷ ಹಿಂದೆ ಹೋದ್ರೆ ಏನಾಯ್ತು? ಹೆಂಗಿದ್ರು ಧನುರ್ಮಾಸ ತಾನೆ, ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಕ್ಕೆ ನಿಮ್ ಗಂಟೆನ್ ಬಿದ್ದೋದದ? ಏ ಸಾವಿತ್ರಿ, ನಂತಿ ಎಲ್ಲಿಗೆ ಹೋದ್ರೆ?
ಬಂದ್ರೆ ಗುಡಿಗೆ ಹೋಗ್ಬೇಕು. ಅಯ್ಯೋ ಏಟೊತ್ ಮಾಡವ್ರಿ ಇವ್ರು. ಇದೇನವ ಇದ್ದಕ್ಕಿದ್ದಂಗೆ ಗುಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ಯಾ? ಯಾವತ್ತಾರು ಒಳ್ಳೆ ದಿನ ಹೋದ್ರಾಯ್ತು ಬಿಡು. ಅಯ್ಯ ಅದನ್ನು ಪುರೋಹಿತರ ಹತ್ರ ಹೋಗಿ ಮುಹೂರ್ತ ಗಳಿಗೆ ಕೇಳಕ್ಕಾದದೆ ಅಲ್ರೇ? ನಿಮ್ಗೆ ಗುಡಿಗೆ ಹೋಗ್ ಬರಕ್ಕೂ ಕಷ್ಟನೇ. ಅತ್ತೆ ನಾವೇನ್ ಗುಡಿಗೆ ಹೋಗಕ್ಕಿಲ್ಲ ಅಂತ ಹೇಳ್ತಿಲ್ಲ. ಅಲ್ಲ ಇದ್ದಕ್ಕಿದ್ದಂಗೆ ನೀವ್ ಇಟ್ಟೊಂದ್ ಯಾಕೆ ಹೋಗಿ ಹೋಗಿ ಅಂತ ಹಠ ಹಿಡಿತಿದ್ದೀರ ಅದ್ ಗೊತ್ತಾಯ್ತಾ? ಓಹೋ, ಇವಳಿಗೆ ಗುಡಿಗೆ ಹೋಗಕ್ಕೂ ಕಾರಣ ಬೇಕೇನೋ. ನೋಡವ, ನೀ ಕಾರಣ ಹೇಳ್ದೆ ಹೋದ್ರೆ ಸುಮ್ನೆ ಹಂಗೆಲ್ಲ ನಾವ್ ಹೋಗಕ್ಕಿಲ್ಲ. ಅದು ಅದು ಹಾ ನಿನ್ನೆ ರಾತ್ರಿ ನಿಮ್ಮಪ್ಪ ನನ್ ಕನ್ಸಲ್ ಬಂದು ಅಟ್ಟಿ ಹೆಂಗಸ್ರಿಗೆಲ್ಲ ದೇವ್ರು ದಿಂಡ್ರು ಅಂದ್ರೆ ಭಯ ಭಕ್ತಿನೇ ಇಲ್ಲ, ಕಮ್ಮಿ ಆಗೋಗದೆ. ಅದಕ್ಕೆ ಅಟ್ಟಿಯಲ್ಲಿ ಈಟೊಂದು ಅನಾಹುತ ಅವಾಂತರ ಆಗ್ತಾ ಇರೋದು. ಅದಕ್ಕೆ ಅಟ್ಟಿ ಹೆಂಗಸ್ರನ್ನೆಲ್ಲ ಗುಡಿಗೆ ಕಳಿಸಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ಅನ್ನದಾನ ಮಾಡಿ ಬರಕ್ ಹೇಳು ಅಂತಂದ್ರು. ಏ, ನಮ್ಮವ್ವ ಹೇಳ್ತಾ ಇರೋದು ದಿಟ ಏನೇ? ದಿಟಾನೋ ಪಟಾನೋ. ಈ ಅಮ್ಮಮ್ಮ, ನಿನ್ ಗಂಡ ನಿನ್ ಕನ್ಸಲ್ ಬಂದಿದ್ರೆ ನೀನು ನಿನ್ ಸೊಸೆಯರು ನಿನ್ ಮಗಳನ್ನ ಕರ್ಕೊಂಡು ಹೋಗು. ಸುಮ್ನೆ ಬಾ ಬಾ ಅಂತ ನನ್ ಪ್ರಾಣ ಯಾಕೆ ತಿಂತ ಇದ್ಯಾ? ನಾನೆಲ್ಲೋ ಹೋಗಕ್ಕಿಲ್ಲ. ನಾನು ಹೋಗಕ್ಕಿಲ್ಲ ಅಮ್ಮಮ್ಮ. ಓಯ್, ನಾನ್ ಹೇಳ್ತಾ ಇರೋದು ತಾನೇ, ಬಾಯಿ ಮುಚ್ಕೊಂಡು ಹೋಗ್ ಬನ್ನಿ. ಇಲ್ಲ ಅಂದ್ರೆ ನನ್ ಮಗನ್ಗೆ ಹೇಳ್ತೀನಿ ಆಟಯ್ಯ.